Hello students, welcome to Simplified Biology. ಇವತ್ತು ನಾನು ನಿಮಗೆ ಫಸ್ಟ್ PUC ಚಾಪ್ಟರ್ 1 ಏನಿದೆ ದ ಲಿವಿಂಗ್ ವರ್ಲ್ಡ್, ಈ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದೆಲ್ಲ ಬರಬಹುದು 2 ಮಾರ್ಕ್ಗೆ 3 ಮಾರ್ಕ್ಗೆ ಹಾಗೆ 5 ಮಾರ್ಕ್ಗೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ನಾನು ಮುಂಚೆನೂ ನಾನು ಈ ವಿಡಿಯೋ ಮಾಡಿದ್ದೀನಿ, ಟೆಕ್ಸ್ಟ್ ಬುಕ್ನ ತೋರಿಸಿ ನಾನು ನಿಮಗೆ ಯಾವುದೆಲ್ಲ ಇಂಪಾರ್ಟೆಂಟ್ ಯಾವ ಟೈಪ್ ಕ್ವಶನ್ಸ್ ಬರ್ಬೋದು ಅಂತ ನಾನು ನಿಮಗೆ ತೋರಿಸಿದ್ದೆ. ಬಟ್ ಇಲ್ಲಿ ನಿಮಗೆ ಕ್ವಶನ್ಸ್ನೇ ಕೊಟ್ಟು ನಾನು ಯಾವ್ಯಾವ ರೀತಿ ಕ್ವಶನ್ಸ್ ಕೇಳಬಹುದು, ಯಾವ ಚಾನ್ಸ್ ಇದೆ ಕೇಳೋದಕ್ಕೆ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ. ಮೇನ್ ಎಕ್ಸಾಮ್ಗೆ ನೀವು ನೋಡೋದಾದರೆ ಫೈನಲ್ ಎಕ್ಸಾಮ್ಗೆ ಈ ಚಾಪ್ಟರಿಂದ ಕೇಳಬೇಕಾಗಿರೋದು ಜಸ್ಟ್ 2 ಮಾರ್ಕ್ ಕ್ವಶನ್ಸ್ ಮಾತ್ರ. ಬಟ್ ನಿಮ್ಮ ಯೂನಿಟ್ ಟೆಸ್ಟ್ಗೆ ಹಾಗೆ ನಿಮ್ಮ ಮಿಡ್ ಟರ್ಮ್ಗೆ ಇದರಲ್ಲಿ 2 ಮಾರ್ಕೇ ಕೇಳಬೇಕು ಅಂತೇನಿಲ್ಲ, 3 ಮಾರ್ಕ್ ಕೇಳ್ಬೋದು, 5 ಮಾರ್ಕು ಕೂಡ ಕೇಳ್ಬೋದು. ಸೊ ಹಾಗಾಗಿ ನೀವು ಎಲ್ಲ ಕ್ವಶನ್ಸ್ನು ನೀವು ನೋಡ್ಕೊಂಡಿರಬೇಕಾಗುತ್ತೆ. 2 ಮಾರ್ಕ್ದು ಕೂಡ ನೋಡ್ಕೊಳ್ಬೇಕು, 3 ಮಾರ್ಕ್ದು ಕೂಡ ನೋಡ್ಕೊಳ್ಬೇಕು, ಹಾಗೆ 5 ಮಾರ್ಕ್ ಕ್ವಶನ್ಸು ಕೂಡ ಯಾವ ರೀತಿ ಬರಬಹುದು ಅಂತ ನನಗೆ ಐಡಿಯಾ ಕೊಡ್ತೀನಿ ಇವಾಗ. ನೋಡಿ, ಫಸ್ಟ್ ಕ್ವಶನ್ ನಾನು ಇಲ್ಲಿ ಯಾವುದು ಪಿಕ್ ಮಾಡಿದ್ದೀನಿ ಅಂದರೆ ಬೈನಾಮಿಯಲ್ ನಾಮಿನಿಕ್ಲೇಚರ್. ವಾಟ್ ಈಸ್ ಬೈನಾಮಿಯಲ್ ನಾಮಿನಿಕ್ಲೇಚರ್? ಗಿವ್ ಅನ್ ಎಕ್ಸಾಂಪಲ್. ಸೊ ಬೈನಾಮಿಯಲ್ ನಾಮಿನಿಕ್ಲೇಚರ್ ಅಂದರೆ ಏನು ಅಂತ ಗೊತ್ತಲ್ವಾ? 2 ನೇಮ್ಸ್ಗಳನ್ನ ಸೇರಿಸಿ, ಜೀನಸ್ ಹಾಗೆ ಸ್ಪೀಷೀಸ್ ನೇಮ್ನ ಸೇರಿಸಿ ಒಂದು ನೇಮಿಂಗ್ ಸಿಸ್ಟಮ್ ಏನು ಮಾಡಿದ್ದಾರೆ ಅದನ್ನು ಬೈನಾಮಿಯಲ್ ನಾಮಿನಿಕ್ಲೇಚರ್ ಅಂತಾರೆ. ಅದಕ್ಕೊಂದು ಎಕ್ಸಾಂಪಲ್ ಕೊಡಿ ಅಂತ ಹೇಳಿದ್ದಾರೆ. ಯಾವುದಾದ್ರೂ 4 ಎಕ್ಸಾಂಪಲ್ ಇದೆ, ಮ್ಯಾಂಗೋ, ಹ್ಯೂಮನ್ ಮತ್ತು ವೀಟ್ ಹಾಗೆಯೇ ಹೌಸ್ ಫ್ಲೈ. ಇದರಲ್ಲಿ 4ರಲ್ಲಿ ಯಾವುದಾದ್ರು ಒಂದು ನೀವು ಬರೆದ್ರೂ ಆಗುತ್ತೆ. ಸೊ ಇದು ಒಂದು ಇಂಪಾರ್ಟೆಂಟ್ ಕ್ವಶನ್. ಹಾಗೆ ಇನ್ನೇನು ಕೇಳ್ಬೋದು ಅಂದರೆ ಲಿಸ್ಟ್ ದ ಪ್ರೋಸೆಸ್ ದಟ್ ಆರ್ ಬೇಸಿಕ್ ಟು ಟ್ಯಾಕ್ಸೋನಮಿ ಅಂತ ಕೇಳ್ಬೋದು. ಯಾವುದೆಲ್ಲ ಪ್ರೋಸೆಸಸ್ ಏನಿದೆ ಆ ಬೇಸಿಕ್ ಟ್ಯಾಕ್ಸೋನಮಿಗೆ ಲಿಸ್ಟ್ನ ಮಾಡಿ ಅಂತ ಕೇಳಬಹುದು. ನೆಕ್ಸ್ಟ್, ವಾಟ್ ಫಾರ್ಮ್ಸ್ ದ ಬೇಸಿಸ್ ಆಫ್ ಮಾಡರ್ನ್ ಟ್ಯಾಕ್ಸೋನಮಿಕ್ ಸ್ಟಡೀಸ್, ಇದನ್ನು ಕೇಳ್ಬೋದು. ನೆಕ್ಸ್ಟ್, ದ ಅರ್ಲಿಯಸ್ಟ್ ಕ್ಲಾಸಿಫಿಕೇಷನ್ಸ್ ಆರ್ ಬೇಸ್ಡ್ ದ ಯೂಸಸ್ ಆಫ್ ವೇರಿಯಸ್ ಆರ್ಗ್ಯಾನಿಸಮ್ಸ್ ವೈ. ಇದೆಲ್ಲ ನೋಡಿ ರೇರಾಗಿ ಕೇಳುವಂಥ ಕ್ವಶನ್ಸ್, ಇದನ್ನು ಕೇಳ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಮೇನ್ ಆಗಿ ವಾಟ್ ಈಸ್ ಬೈನಾಮಿಯಲ್ ನಾಮಿನಿಕ್ಲೇಚರ್ ಏನಿದೆ ಇದನ್ನು ಕೇಳುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಇನ್ನೇನು ಕೇಳ್ಬೋದು ಅಂತಂದರೆ ರೈಟ್ ದ ಸೈಂಟಿಫಿಕ್ ನೇಮ್ ಆಫ್, ಇದೆಲ್ಲ ನೋಡಿ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಲ್ಲಿ, ಇದೆಲ್ಲ ಯಾವುದಾದ್ರೂ ಕೇಳ್ಬೋದು. ನಿಮ್ಗೆ ಯೂಶಲಿ ನೀವೇನು ಕಲ್ತಿದ್ದೀರಾ ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಸೈಂಟಿಫಿಕ್ ನೇಮ್ಗಳು ಅದನ್ನೇ ಕೇಳ್ತಾರೆ, ಅದನ್ನು ಬಿಟ್ಟು ಔಟ್ ಆಫ್ ದ ಸಿಲೆಬಸ್ ಏನು ಕೇಳೋದಿಲ್ಲ. ಸೊ ಸೈಂಟಿಫಿಕ್ ನೇಮ್ಗಳೆಲ್ಲ ನೋಡ್ಕೊಂಡಿರಿ, ಎಲ್ಲ ಸೈಂಟಿಫಿಕ್ ನೇಮ್ಗಳನ್ನು ನೀವು ಒಂದ್ಸಲಿ ನೋಡ್ಕೊಂಡಿರಿ. ಹಾಗೆ ಯಾವ ಫ್ಯಾಮಿಲಿ, ಯಾವ ಆರ್ಡರ್, ಇದನ್ನೆಲ್ಲ ನೋಡ್ಕೊಳ್ಳೋಂಥದ್ದು ಇಂಪಾರ್ಟೆಂಟ್. ಅಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಪ್ಲಾಂಟ್ಸ್ ಆ್ಯಸ್ ವೆಲ್ ಆಸ್ ಅನಿಮಲ್ಸ್, ಬರೀ ಅನಿಮಲ್ನ ಮಾತ್ರ ಕಲ್ತ್ಕೊಳ್ಬೇಡಿ. ಈವನ್ ಪ್ಲಾಂಟ್ಸು ಕೆಲವೊಂದೆಲ್ಲ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಆರ್ಡರ್, ಫ್ಯಾಮಿಲಿ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಅದೆಲ್ಲನೂ ನೀವು ನೀಟಾಗಿ ನೋಡ್ಕೊಂಡಿರ್ಬೇಕಾಗುತ್ತೆ. ಯಾವ್ದು ಬೇಕಾದರೂ ಕೇಳ್ಬೋದು. ಈವನ್ MCQ ಅಲ್ಲೂ ಕೂಡ ಬರ್ಬೋದು. ಸೊ ಇದನ್ನೆಲ್ಲ ನೀವು ನೋಡ್ಕೊಳ್ಬೇಕಾಗುತ್ತೆ. ಇದು 2 ಮಾರ್ಕ್ಸ್ಗೆ ಯೂಶಲಿ ಈ ರೀತಿ ಕೇಳ್ತಾರೆ. ಇನ್ನು ನೆಕ್ಸ್ಟ್ 3 ಮಾರ್ಕ್ಸ್ಗೆ ನೋಡೋದಾದರೆ ವೈ ಆರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಕ್ಲಾಸಿಫೈಡ್, ಈ ಥರ ಕೇಳ್ಬೋದು. ವಾಟ್ ಈಸ್ ಬೈನಾಮಿಯಲ್ ನಾಮಿನಿಕ್ಲೇಚರ್, ಅದು ಆಲ್ರೆಡಿ 2 ಮಾರ್ಕ್ಸಲ್ಲೂ ಮೆನ್ಷನ್ ಮಾಡಿದ್ದಲ್ವಾ. ಇಲ್ಲೂ ಕೂಡ ಇದನ್ನು ಕೂಡ 3 ಮಾರ್ಕ್ಸು ಕೂಡ ಕೇಳ್ಬೋದು. ಅಲ್ಲಿ ಒಂದು ಎಕ್ಸಾಂಪಲ್ನ ಕೇಳಿದ್ದು, ಇಲ್ಲಿ ರೂಲ್ ಏನಾದರೂ ಕೇಳ್ಬೋದು ಜೊತೆಯಲ್ಲಿ, ಅಥವಾ ಎಕ್ಸಾಂಪಲ್ನ ಕೇಳ್ಬೋದು. ಈ ರೀತಿ ಕ್ವಶನ್ಸ್ ಬರ್ಬೋದು. ನೆಕ್ಸ್ಟ್, ರೈಟ್ ಅ ನೋಟ್ ಆನ್ ಸಿಸ್ಟಮ್ಯಾಟಿಕ್ಸ್ ಇದೆ, ಟ್ಯಾಕ್ಸೋನಮಿ ಇದೆ, ಇದರ ಬಗ್ಗೆ ಎಲ್ಲ ಕೇಳ್ಬೋದು. ಹಾಗೆ ಟ್ಯಾಕ್ಸೋನಮಿಕ್ ಕ್ಯಾಟಗರೀಸ್ ಆಫ್ ಮ್ಯಾನ್ ಆಗಿರ್ಬೋದು, ಹೌಸ್ ಫ್ಲೈ ಆಗಿರ್ಬೋದು, ಮ್ಯಾಂಗೋ ಆಗಿರ್ಬೋದು, ವೀಟ್ ಆಗಿರ್ಬೋದು, ಇದನ್ನು ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಇದನ್ನು 4 ಏನಿದೆ ನಿಮಗೆ ಟ್ಯಾಕ್ಸೋನಮಿಕ್ ಹೈರಾರ್ಕಿ ಕಲಿಯೋದಕ್ಕೆ ಕಷ್ಟ ಆಗ್ತಿದೆ ಅಂತಂದರೆ ನಾನು ಈಸಿ ವೇಯಲ್ಲಿ ಹೇಗೆ ಈ ಟ್ಯಾಕ್ಸೋನಮಿಕ್ ಹೈರಾರ್ಕಿಗಳನ್ನ ಕಲಿಬಹುದು ಅಂತ ಫನ್ ವೇಯಲ್ಲಿ ನಾನು ಗೇಮ್ಸ್ ರೀತಿಯೂ ಮಾಡಿದ್ದೀನಿ. ಹಾಗೆಯೇ ಹೇಗೆ ನೆನ್ಪಿಟ್ಕೊಳ್ಬೋದು, ನಿಮೋನಿಕ್ ಯೂಸ್ ಮಾಡಿ, ಕನ್ನಡ ನಿಮೋನಿಕ್ ಯೂಸ್ ಮಾಡಿ, ಅದನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಅದೆಲ್ಲ ವಿಡಿಯೋಗಳು ನನ್ನ ಚಾನಲಲ್ಲೇ ಅವೈಲೇಬಲ್ ಇದೆ. ಚಾನಲಲ್ಲಿ ನೀವು ಚೆಕ್ ಮಾಡಿದರೆ ಸಾಕು, ಈ ಚಾಪ್ಟರ್ದು ಏನು ಪ್ಲೇ ಲಿಸ್ಟ್ ಇದೆ ಅಲ್ಲಿ ನೀವು ಚೆಕ್ ಮಾಡಿದ್ರೆ ಎಲ್ಲ ಸಿಗುತ್ತೆ. ಆ ಥರ ನೀವೇನಾದರೂ ಒಂದು ಹೊಸ ಮೆಥಡ್ ಯೂಸ್ ಮಾಡ್ಕೊಂಡು ಕಲ್ತ್ಕೊಂಡ್ರೆ ನಿಮಗೆ ಮರ್ತೋಗೋದಿಲ್ಲ ಇದೆಲ್ಲ ಕಾನ್ಸೆಪ್ಟ್ಸ್. ಇಲ್ಲಾಂದರೆ ಏನಾಗುತ್ತೆ, 4 ಕಲ್ತಿರ್ತೀರಲ್ಲ, ಎಲ್ಲ ಮಿಕ್ಸ್ ಆಗಿಬಿಟ್ಟು ಯಾವುದಕ್ಕೋ ಬರೀತೀರಾ. ಆ ಕನ್ಫ್ಯೂಷನ್ ಇರಬಾರ್ದು ಅಂದರೆ ನಾನು ಪ್ರತಿಯೊಂದಕ್ಕೂ ಕ್ಲಾರಿಟಿ ಕೊಟ್ಟಿದ್ದೀನಿ. ಅದನ್ನು ನೀವು ನೋಡ್ಕೊಳ್ಳಿ. ಅದು ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ನೂ ಕೂಡ ಕೊಟ್ಟಿರ್ತೀನಿ, ಅದನ್ನು ಚೆಕ್ ಮಾಡ್ಕೊಂಡು ನೀವು ಕಲ್ತ್ಕೊಳ್ಳಿ, ಈಸಿಯಾಗಿ ನೆನ್ಪಿಟ್ಕೊಳ್ಬೋದು. ನೋಡಿ, ಇಷ್ಟನ್ನೇ ಬಿಟ್ಟರೆ ಇನ್ನೇನು ಕೇಳ್ಬೋದು ಅಂತಂದರೆ ನಿಮಗೆ ಇಲ್ಲಿ ಟ್ಯಾಕ್ಸೋನಮಿಕ್ ಹೈರಾರ್ಕಿ ಅರೇಂಜ್ಮೆಂಟ್ ಏನಿದೆ, ಸ್ಪೀಷೀಸ್, ಜೀನಸ್, ಫ್ಯಾಮಿಲಿ, ಅದರದ್ದು ಏನಿದೆ ಅಸೆಂಡಿಂಗ್ ಆರ್ಡರ್ ಆಗಿರ್ಬೋದು, ಡಿಸೆಂಡಿಂಗ್ ಆರ್ಡರ್ ಆಗಿರ್ಬೋದು, ಅದನ್ನು ಕೇಳ್ತಾರೆ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಅಸೆಂಡಿಂಗ್ ಅಂದರೆ ಏನು, ಡಿಸೆಂಡಿಂಗ್ ಅಂದರೆ ಏನು ಅಂತ ಕ್ಲಿಯರಾಗಿ ತಿಳ್ಕೊಂಡಿರಬೇಕು ನೀವು. ಇದಕ್ಕೂ ಕೂಡ ನಾನು ಆಲ್ರೆಡಿ ನಿಮೋನಿಕ್ನ ಪ್ರಿಪೇರ್ ಮಾಡಿ ಕನ್ನಡದಲ್ಲೇ ನಾನು ಪ್ರಿಪೇರ್ ಮಾಡಿ ನಿಮೋನಿಕ್ನ ನಾನು ಹಾಕಿದ್ದೀನಿ ನನ್ನ ಚಾನಲ್ನಲ್ಲಿ. ನೀವು ಇಂಗ್ಲೀಷಲ್ಲಿ ತುಂಬ ನಿಮೋನಿಕ್ಸ್ಗಳನ್ನ ನೋಡಿರ್ಬೋದು, ನಿಮಗೆ ಅದು ಮರ್ತೋಗ್ತಾ ಇರ್ಬೋದು, ಮತ್ತು ಎಲ್ಲ ಕನ್ಫ್ಯೂಸ್ ಆಗ್ತಿರ್ಬೋದು. ಕನ್ನಡದಲ್ಲಿ ನೀವು ಕಲ್ತ್ಕೊಂಡ್ರೆ, ಮಾತೃಭಾಷೆ ಕನ್ನಡ ಆಗಿರೋದ್ರಿಂದ ನಮಗೆ ಈಸಿಯಾಗಿ ನೆನ್ಪಿಟ್ಕೊಳ್ಬೋದು ಅಂತಲೇ ನಾನು ಕನ್ನಡ ನಿಮೋನಿಕ್ಸ್ ಕೊಡ್ತಾ ಇದ್ದೀನಿ. ಸೊ ಅದನ್ನು ನೀವು ನೋಡಿಕೊಂಡ್ರೆ ಈಸಿಯಾಗಿ ನೆನ್ಪಿಟ್ಕೊಳ್ಬೋದು. ಅಸೆಂಡಿಂಗ್ ಮರೆಯೋದಿಲ್ಲ, ಮತ್ತು ಹಾಗೆ ಡಿಸೆಂಡಿಂಗ್ ಕೂಡ ನೀವು ಮರೆಯೋದಿಲ್ಲ. ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ನು 5 ಮಾರ್ಕ್ಸ್ಗೆ ನೋಡೋದಾದರೆ 5 ಮಾರ್ಕ್ಸ್ಗೆ ಯೂಶಲಿ ಅಷ್ಟೊಂದು ಒಂದು ಲೆಂದಿ ಆನ್ಸರ್ ಕೇಳೋವಂಥದ್ದು ಈ ಚಾಪ್ಟ್ರಲ್ಲಿ ಏನೂ ಇಲ್ಲ. ಕೇಳಿದ್ರೆ ರೂಲ್ಸ್ ಆಫ್ ಬೈನಾಮಿಯಲ್ ನಾಮಿನಿಕ್ಲೇಚರ್ ಏನಿದೆ ಅದನ್ನು ಕೇಳ್ಬೋದು 5 ಮಾರ್ಕ್ಗೆ. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. 5 ಮಾರ್ಕ್ ಕೇಳಿದ್ರೆ ಇದೇ ಯೂಶಲಿ ಕೇಳ್ತಾರೆ. ಅದನ್ನು ಬಿಟ್ಟರೆ ನಿಮ್ಗೆ ಯಾವುದಾದ್ರೂ ಟ್ಯಾಕ್ಸೋನಮಿಕ್ ಕ್ಯಾಟಗರಿಗಳನ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ಬೋದು.
ಎಲ್ಲಾನು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳೋದು ಯೂಶಲಿ ಕೇಳಲ್ಲ. 2-3 ಎಕ್ಸ್ಪ್ಲೇನ್ ಮಾಡಿ ವಾಟ್ ಇಸ್ ಟ್ಯಾಕ್ಸಾನಮಿಕ್ ಹೈರಾರ್ಕಿ ಅಂತ ಕೇಳ್ಬಿಟ್ಟು ಟ್ಯಾಕ್ಸಾನಮಿಕ್ ಕ್ಯಾಟಗರಿ ಕೇಳಿಬಿಟ್ಟು 2-3 ಅದನ್ನು ಎಕ್ಸ್ಪ್ಲೇನ್ ಮಾಡಿ ವಿತ್ ಎಕ್ಸಾಂಪಲ್ ಅಂತ ಕೇಳ್ಬೋದು. ಸೊ ಅದನ್ನು ನೀವು ನೋಡ್ಕೊಳ್ಬೇಕಾಗುತ್ತೆ. ಸೊ ಈ ಚಾಪ್ಟ್ರಲ್ಲಿ ಮೇನಾಗಿ ನೀವು ಫೋಕಸ್ ಮಾಡಬೇಕಾಗಿರೋದು ಕೆಲವೊಂದು ಡೆಫಿನೇಷನ್. ಯಾವುದೆಲ್ಲ ಡೆಫಿನೇಷನ್ ಅಂದರೆ ಬೈನಾಮಿಯಲ್ ನಾಮಿನಿಕ್ಲೇಚರ್ ಅಂದ್ರೇನು, ಮತ್ತು ಟ್ಯಾಕ್ಸಾನಮಿ ಅಂದ್ರೇನು, ಸಿಸ್ಟಮ್ಯಾಟಿಕ್ಸ್ ಅಂದ್ರೇನು, ಇದನ್ನೆಲ್ಲ ನೀವು ನೋಡ್ಕೊಂಡಿರಿ ಡೆಫಿನೇಷನ್. ಅದನ್ನು ಬಿಟ್ಟರೆ ಬೈನಾಮಿಯಲ್ ನಾಮಿನಿಕ್ಲೇಚರ್ ರೂಲ್ಸ್ ಏನಿದೆ ಇದನ್ನು ನೋಡ್ಕೊಳ್ಳಿ. ಹಾಗೆಲ್ಲ ಕ್ಯಾಟಗರೀಸ್ದು ಎಕ್ಸಾಂಪಲ್ ವಿತ್ ಎಕ್ಸಾಂಪಲ್ ಡೆಫಿನೇಷನ್ನ ನೋಡ್ಕೊಂಡಿರಿ. ಲಾಸ್ಟಲ್ಲಿ ಬಂದರೆ ಟ್ಯಾಕ್ಸಾನಮಿಕ್ ಹೈರಾರ್ಕಿ ಆಫ್ ಮ್ಯಾನ್, ಹಾಗೆ ಹೌಸ್ ಫ್ಲೈ, ಮ್ಯಾಂಗೋ, ವೀಟ್ ಇದರದ್ದನ್ನು ನೀವು ನೀಟಾಗಿ ನೋಡ್ಕೊಳ್ಬೇಕು. ಇಷ್ಟು ನೋಡ್ಕೊಂಡ್ರೆ ಸಾಕು, ಈ ಚಾಪ್ಟರ್ ಕಂಪ್ಲೀಟಾಗಿ ನೀವು ಏನು ಅರ್ಧ ಕುಡ್ದ ಹಾಗೇ ಲೆಕ್ಕ. ಯಾಕೆಂತಂದರೆ ಇಷ್ಟೇ ಇರೋದು ಈ ಚಾಪ್ಟ್ರಲ್ಲಿ, ಇನ್ನೇನೂ ಇಲ್ಲ. ನೋಡಿ ಇಲ್ಲೊಂದು ಟೇಬಲ್ ಇದೆಯಲ್ಲ, ಈ ರೀತಿ ಕೂಡ ಕ್ವಶನ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಸೊ ನೀವು ಕಲ್ತಿದ್ರೆ ನೀವು ಯಾವ ರೀತಿ ಕ್ವಶನ್ನ ಟ್ವಿಸ್ಟ್ ಮಾಡಿ ಕೇಳಿದ್ರು ನೀವು ಆನ್ಸರ್ ಮಾಡೋ ಸ್ಟೇಜಲ್ಲಿ ಇರ್ತೀರ. ಸೊ ನೀವು ಕಲಿಯೋದು ಮೇಯ್ನಾಗಿ ಇಂಪಾರ್ಟೆಂಟ್. ಆ ಚಾಪ್ಟ್ರಲ್ಲಿ ಏನು ಇಂಪಾರ್ಟೆಂಟ್ ಅಂತ ನಾನು ಹೀಗೆ ಹೇಳಿದೆ ಅಲ್ವಾ, ಅಷ್ಟನ್ನು ನೀವು ಕಲ್ತ್ಕೊಂಡ್ಬಿಟ್ರೆ ಯಾವ ಕ್ವಶನ್ ಕೊಟ್ಟರು ನೀವು ಆನ್ಸರ್ ಮಾಡ್ಬೋದು. ಈ ಕ್ವಶನ್ಸ್ಗೆ ಆನ್ಸರ್ಸ್ ಬೇಕು ಅಂದರೆ ನೀವು ಡೆಫಿನೆಟ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಆಗ ಆನ್ಸರ್ಸ್ನ ಪ್ರಿಪೇರ್ ಮಾಡಿ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಅಥವಾ PDF ಪ್ರಿಪೇರ್ ಮಾಡಿ ನನಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀನಿ. ಸೊ ಅದನ್ನು ಕೂಡ ನೋಡಿಕೊಂಡು ನೀವು ಕಲ್ತ್ಕೊಳ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಚಾಪ್ಟರ್ ಏನಿದೆ ಬಯಾಲಜಿಕಲ್ ಕ್ಲಾಸಿಫಿಕೇಷನ್ ಇದನ್ನು ಹಾಕ್ತೀನಿ. ನೀವು ಕಂಟಿನ್ಯೂಸ್ ಆಗಿ ನಾನು ಹಾಕ್ತಾರೋ ಚಾಪ್ಟರ್ಸ್ ಎಲ್ಲ ವಿಡಿಯೋಗಳು ಬೇಕು ಅಂದರೆ ನೀವೇನು ಮಾಡಬೇಕು ಗೊತ್ತಲ್ವಾ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿರಿ. ನಾನು ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಮಿಸ್ ಆಗುತ್ತೆ, ಎಲ್ಲ ಕ್ವಶನ್ಸ್ ನಿಮಗೆ ಸಿಗೋದಿಲ್ಲ. ಮತ್ತು ನೀವು ನನ್ನ ಚಾನಲ್ನ ಸರ್ಚ್ ಮಾಡಿ ನೀವು ಹುಡುಕಿ ನೀವು ನನ್ನ ವೀಡಿಯೋಸ್ನ ನೋಡಬೇಕಾಗುತ್ತೆ. ಸೊ ಅಷ್ಟೆಲ್ಲ ಟೈಮ್ ವೇಸ್ಟ್ ಮಾಡೋ ಬದಲು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ನಿಮಗೆ ಡೆಫಿನೆಟ್ಲಿ ಈ ಚಾನಲ್ ಹೆಲ್ಪ್ ಆಗುತ್ತೆ. So we'll meet in the next video. Until then, bye bye.